ಈ ಬಾಬಾನ ಬಳಿ 11 ತಲೆಯ ರುಂಡಗಳಿರುವ ಮಾಲೆಗಳಿದೆ. ಆ ಮಾಲೆಯನ್ನ ಯಾಕವರು ಧರಿಸ್ತಾರೆ, ಯಾವ ಸಮಯಕ್ಕೆ ಧರಿಸ್ತಾರೆ, ಯಾವ ಉದ್ದೇಶಕ್ಕೆ ಧರಿಸ್ತಾರೆ, ಯಾರವರು ಬಾಬಾ, ಅವರ ಸಾಧನೆ ಏನು, ಎಲ್ಲಿಯವರು, ಈ ಕುರಿತಾಗಿ ಒಂದು ಡೀಟೇಲ್ ವರದಿ ನೋಡೋಣ ಬನ್ನಿ. ಅಘೋರ ಸಾಧನೆಯನ್ನ ಮಾಡುವಂತ ಆ ಸಾಧುಗಳ ಅವರ ವೇಷಭೂಷಣದಿಂದ ಹಿಡಿದು ಅವರನ್ನ ನೋಡುವಂತ ಅವರ ಆಕಾರವೇ ಒಂದು ರೀತಿಯಲ್ಲಿ ಭಯಂಕರವಾಗಿರುತ್ತೆ. ನೋಡಿ, ನಾನೀಗ ನಿಂತಿರುವ ಈ ಸ್ಥಳ ಇದೆಯಲ್ಲ, ನನ್ನ ಬೆನ್ನ ಹಿಂದೆ ಇರುವಂತ ಈ ರುಂಡಮಾಲವನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ರುಂಡಮಾಲವನ್ನ ಧರಿಸೋದು ಅಘೋರಿ ಗುರು ಮಣಿಕಂದನ ನಂದಗಿರಿ ಮಹಾರಾಜ್ ಅವರು. ಇವರು ತಮಿಳುನಾಡು ಮೂಲದವರು. ಇವರು ಕಿನ್ನರ ಅಖಾಡದ ಗುರುವು ಕೂಡ ಹೌದು. ಇವರು ಕಾಶಿಯಲ್ಲಿ ತಾವು ಸಾಧನೆಯನ್ನ ಮಾಡ್ತಾರೆ. ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಸಾಧನೆಯನ್ನ ಮಾಡ್ತಾರೆ. ಮಣಿಕರ್ಣಿಕಾ ಘಾಟ್ನಲ್ಲಿ ನಿಮಗೆ ಗೊತ್ತಿದೆ, ಅಲ್ಲಿ ಹೆಣಗಳನ್ನ ಅಲ್ಲಿ ಸುಡುವ ಆ ಮಣಿಕರ್ಣಿಕಾ ಘಾಟ್ ಅದು ಸ್ಮಶಾನ. ಅಲ್ಲಿ ಸಾಧನೆಯನ್ನ ಮಾಡುವಂತ ಮಣಿಕಂದನ ನಂದಗಿರಿ ಮಹಾರಾಜ್ ಅವರು ರಾತ್ರಿ ಹೊತ್ತಿಗೆ ಮಾತ್ರ ಕಾಣಿಸ್ಕೊಳ್ತಾರೆ, ಬೆಳಗಿನ ಹೊತ್ತಿಗೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಈ ಒಂದು ತ್ರಿಶೂಲಕ್ಕೆ ಸುಮಾರು 11 ರುಂಡ ಇರುವಂತಹ ಈ ತಲೆಬುರುಡೆ ಇದೆಯಲ್ಲ, ಕಪಾಲಿ ಅಂತ ಹೇಳ್ತಾರೆ ಅವರ ಭಾಷೆಯಲ್ಲಿ. ಆ ಕಪಾಲದ 11 ಕಪಾಲ ಇರುವಂತ ಈ ಒಂದು ರುಂಡಮಾಲವನ್ನ ತ್ರಿಶೂಲಕ್ಕೆ ಹಾಕಿದ್ದಾರೆ, ತ್ರಿಶೂಲಕ್ಕೆ ಅದನ್ನ ಸಿಕ್ಕಿಸಿದ್ದಾರೆ. ನೋಡಿ, ಪ್ರತಿದಿನವೂ ಕೂಡ ಇಲ್ಲಿ 2 ಗಂಟೆಗೆ ಆಗುವಂತ ವಿಶೇಷವಾದಂತ ಪೂಜೆಯ ಸಮಯದಲ್ಲಿ ಮಣಿಕಂದನ್ ನಂದಗಿರಿ ಮಹಾರಾಜ್ ಅವರು ಈ ರುಂಡಮಾಲವನ್ನ ಧರಿಸಿ ಪೂಜೆಯನ್ನ ಮಾಡ್ತಾರೆ. ಶ್ರೀ ಜಯ ಅಘೋರಿ ಕಾಲಿಗೆ ಪೂಜೆಯನ್ನ ಮಾಡ್ತಾರೆ. ಅಘೋರಿ ಕಾಲಿ ವಿಶೇಷವಾಗಿ ಪ್ರತಿದಿನ ರಾತ್ರಿ 2 ಗಂಟೆಗೆ ನಡೆಯುವಂತ ಪೂಜೆ ಅದು. ಬಹುಶಃ ಅಂತ ಪೂಜೆಯನ್ನ ಈ ಅಘೋರಿ ಸಾಧನೆಯನ್ನ ಮಾಡುವಂತ ಗುರುಗಳೇ ನೋಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಬಹುಶಃ ಈ ಒಂದು ಪೂಜೆ ಇದೆಯಲ್ಲ, ಅದನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅಘೋರಿ ಸಾಧನೆಯಲ್ಲಿ ಇರುವಂತ ಮಣಿಕಂದನ ನಂದಗಿರಿ ಮಹಾರಾಜ್ ಅವರು ಈ ಪೂಜೆಯನ್ನು ಮಾಡ್ತಾರೆ. ಅವರು ಧರಿಸುವಂತಹ ಈ ರುಂಡಮಾಲವನ್ನ ತಾವು ಗಮನಿಸಿದ್ರಿ. ಮುಂದುವರಿದು ನಾನು ನಿಮ್ಗೆ ತೋರಿಸ್ತೀನಿ. ಕಾಳಿ ಮಾತೆಗೆ ಪೂಜೆ ಆಗತ್ತೆ. ಮಣಿಕಂದನ್ ಗಿರಿ ಮಹಾರಾಜ್ ಅವರು ಕಾಳಿ ಮಾತೆಗೆ ಪೂಜೆ ಮಾಡ್ತಾರೆ. ಆ ಕಾಳಿ ಮಾತೆ ನೋಡಿ, ಕಾಳಿ ಮಾತೆಗೆ ವಿಶೇಷವಾದಂತಹ ಪೂಜೆ ರಾತ್ರಿ 2 ಗಂಟೆಗಾಗುತ್ತೆ. ವಿಶೇಷ ಅಲಂಕಾರದೊಂದಿಗೆ ಆಗುವಂತ ಪೂಜೆ. ಅಲ್ಲೂ ಕೂಡ ಕಪಾಲಿಯನ್ನ ಅಲ್ಲಿ ನಿಲ್ಲಿಸಿದ್ದಾರೆ. ಕಪಾಲಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇವರ ಮೂರ್ತಿ ಇದೆ, ಗಣಪತಿಯ ಮೂರ್ತಿ ಇದೆ ಪಕ್ಕದಲ್ಲಿ. ಹಾಗೆ ಕಾಳಿ ಮಾತೆ ಭೀಕರವಾಗಿ ತಮ್ಮ ಉಗ್ರ ಸ್ವರೂಪದಲ್ಲಿ ಇರುವಂತಹ ಆ ದೃಶ್ಯವನ್ನು ಕೂಡ, ದೃಶ್ಯ ಅಂತ ಹೇಳಿದ್ರೆ ಆ ಮೂರ್ತಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಎದುರುಗಡೆ ಇರುವಂತ ಸಿಂಹವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಅಘೋರ ಸಾಧನೆಯ ಸಂತರಿದಾರಲ್ಲ, ಅವರ ಒಂದೊಂದು ವಿಚಾರವೂ ಕೂಡ ಒಂದು ಕುತೂಹಲದಿಂದ ಕೂಡಿರುತ್ತೆ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಸಾಧು ಸಂತರ, ನಾಗಾ ಸಾಧುಗಳ, ಹಾಗೆ ಅಘೋರಿಗಳ ಪೂಜೆ ಪರಿಕರಗಳು, ಅವರ ವಿಧಿವಿಧಾನಗಳು, ಅವರ ಪ್ರತಿಯೊಂದು ಜೀವನ ಶೈಲಿ, ಅವರ ಸಾಧನೆ ಎಲ್ಲವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಬಾಬಾನ ಬಳಿ 11 ತಲೆಯ ರುಂಡಗಳಿರುವ ಮಾಲೆಗಳಿದೆ. ಆ ಮಾಲೆಯನ್ನ ಯಾಕವರು ಧರಿಸ್ತಾರೆ, ಯಾವ ಸಮಯಕ್ಕೆ ಧರಿಸ್ತಾರೆ, ಯಾವ ಉದ್ದೇಶಕ್ಕೆ ಧರಿಸ್ತಾರೆ, ಯಾರವರು ಬಾಬಾ, ಅವರ ಸಾಧನೆ ಏನು, ಎಲ್ಲಿಯವರು, ಈ ಕುರಿತಾಗಿ ಒಂದು ಡೀಟೇಲ್ ವರದಿ ನೋಡೋಣ ಬನ್ನಿ. ಅಘೋರ ಸಾಧನೆಯನ್ನ ಮಾಡುವಂತ ಆ ಸಾಧುಗಳ ಅವರ ವೇಷಭೂಷಣದಿಂದ ಹಿಡಿದು ಅವರನ್ನ ನೋಡುವಂತ ಅವರ ಆಕಾರವೇ ಒಂದು ರೀತಿಯಲ್ಲಿ ಭಯಂಕರವಾಗಿರುತ್ತೆ. ನೋಡಿ, ನಾನೀಗ ನಿಂತಿರುವ ಈ ಸ್ಥಳ ಇದೆಯಲ್ಲ, ನನ್ನ ಬೆನ್ನ ಹಿಂದೆ ಇರುವಂತ ಈ ರುಂಡಮಾಲವನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ರುಂಡಮಾಲವನ್ನ ಧರಿಸೋದು ಅಘೋರಿ ಗುರು ಮಣಿಕಂದನ ನಂದಗಿರಿ ಮಹಾರಾಜ್ ಅವರು. ಇವರು ತಮಿಳುನಾಡು ಮೂಲದವರು. ಇವರು ಕಿನ್ನರ ಅಖಾಡದ ಗುರುವು ಕೂಡ ಹೌದು. ಇವರು ಕಾಶಿಯಲ್ಲಿ ತಾವು ಸಾಧನೆಯನ್ನ ಮಾಡ್ತಾರೆ. ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಸಾಧನೆಯನ್ನ ಮಾಡ್ತಾರೆ. ಮಣಿಕರ್ಣಿಕಾ ಘಾಟ್ನಲ್ಲಿ ನಿಮಗೆ ಗೊತ್ತಿದೆ, ಅಲ್ಲಿ ಹೆಣಗಳನ್ನ ಅಲ್ಲಿ ಸುಡುವ ಆ ಮಣಿಕರ್ಣಿಕಾ ಘಾಟ್ ಅದು ಸ್ಮಶಾನ. ಅಲ್ಲಿ ಸಾಧನೆಯನ್ನ ಮಾಡುವಂತ ಮಣಿಕಂದನ ನಂದಗಿರಿ ಮಹಾರಾಜ್ ಅವರು ರಾತ್ರಿ ಹೊತ್ತಿಗೆ ಮಾತ್ರ ಕಾಣಿಸ್ಕೊಳ್ತಾರೆ, ಬೆಳಗಿನ ಹೊತ್ತಿಗೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಈ ಒಂದು ತ್ರಿಶೂಲಕ್ಕೆ ಸುಮಾರು 11 ರುಂಡ ಇರುವಂತಹ ಈ ತಲೆಬುರುಡೆ ಇದೆಯಲ್ಲ, ಕಪಾಲಿ ಅಂತ ಹೇಳ್ತಾರೆ ಅವರ ಭಾಷೆಯಲ್ಲಿ. ಆ ಕಪಾಲದ 11 ಕಪಾಲ ಇರುವಂತ
ಇರುವಂತ ಈ ಒಂದು ರುಂಡಮಾಲವನ್ನ ತ್ರಿಶೂಲಕ್ಕೆ ಹಾಕಿದ್ದಾರೆ, ತ್ರಿಶೂಲಕ್ಕೆ ಅದನ್ನ ಸಿಕ್ಕಿಸಿದ್ದಾರೆ. ನೋಡಿ, ಪ್ರತಿದಿನವೂ ಕೂಡ ಇಲ್ಲಿ 2 ಗಂಟೆಗೆ ಆಗುವಂತ ವಿಶೇಷವಾದಂತ ಪೂಜೆಯ ಸಮಯದಲ್ಲಿ ಮಣಿಕಂದನ್ ನಂದಗಿರಿ ಮಹಾರಾಜ್ ಅವರು ಈ ರುಂಡಮಾಲವನ್ನ ಧರಿಸಿ ಪೂಜೆಯನ್ನ ಮಾಡ್ತಾರೆ. ಶ್ರೀ ಜಯ ಅಘೋರಿ ಕಾಲಿಗೆ ಪೂಜೆಯನ್ನ ಮಾಡ್ತಾರೆ. ಅಘೋರಿ ಕಾಲಿ ವಿಶೇಷವಾಗಿ ಪ್ರತಿದಿನ ರಾತ್ರಿ 2 ಗಂಟೆಗೆ ನಡೆಯುವಂತ ಪೂಜೆ ಅದು. ಬಹುಶಃ ಅಂತ ಪೂಜೆಯನ್ನ ಈ ಅಘೋರಿ ಸಾಧನೆಯನ್ನ ಮಾಡುವಂತ ಗುರುಗಳೇ ನೋಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಬಹುಶಃ ಈ ಒಂದು ಪೂಜೆ ಇದೆಯಲ್ಲ, ಅದನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅಘೋರಿ ಸಾಧನೆಯಲ್ಲಿ ಇರುವಂತ ಮಣಿಕಂದನ ನಂದಗಿರಿ ಮಹಾರಾಜ್ ಅವರು ಈ ಪೂಜೆಯನ್ನು ಮಾಡ್ತಾರೆ. ಅವರು ಧರಿಸುವಂತಹ ಈ ರುಂಡಮಾಲವನ್ನ ತಾವು ಗಮನಿಸಿದ್ರಿ. ಮುಂದುವರಿದು ನಾನು ನಿಮ್ಗೆ ತೋರಿಸ್ತೀನಿ. ಕಾಳಿ ಮಾತೆಗೆ ಪೂಜೆ ಆಗತ್ತೆ. ಮಣಿಕಂದನ್ ಗಿರಿ ಮಹಾರಾಜ್ ಅವರು ಕಾಳಿ ಮಾತೆಗೆ ಪೂಜೆ ಮಾಡ್ತಾರೆ. ಕಾಳಿ ಮಾತೆ ನೋಡಿ, ಕಾಳಿ ಮಾತೆಗೆ ವಿಶೇಷವಾದಂತಹ ಪೂಜೆ ರಾತ್ರಿ 2 ಗಂಟೆಗಾಗುತ್ತೆ. ವಿಶೇಷ ಅಲಂಕಾರದೊಂದಿಗೆ ಆಗುವಂತ ಪೂಜೆ. ಅಲ್ಲೂ ಕೂಡ ಕಪಾಲಿಯನ್ನ ಅಲ್ಲಿ ನಿಲ್ಲಿಸಿದ್ದಾರೆ. ಕಪಾಲಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇವರ ಮೂರ್ತಿ ಇದೆ, ಗಣಪತಿಯ ಮೂರ್ತಿ ಇದೆ ಪಕ್ಕದಲ್ಲಿ. ಹಾಗೆ ಕಾಳಿ ಮಾತೆ ಭೀಕರವಾಗಿ ತಮ್ಮ ಉಗ್ರ ಸ್ವರೂಪದಲ್ಲಿ ಇರುವಂತಹ ದೃಶ್ಯವನ್ನು ಕೂಡ, ದೃಶ್ಯ ಅಂತ ಹೇಳಿದ್ರೆ ಆ ಮೂರ್ತಿಯನ್ನ ತಾವು ಗಮನಿಸ್ತಾ ಇದ್ದೀರಾ. ಎದುರುಗಡೆ ಇರುವಂತ ಸಿಂಹವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಅಘೋರ ಸಾಧನೆಯ ಸಂತರಿದಾರಲ್ಲ, ಅವರ ಒಂದೊಂದು ವಿಚಾರವೂ ಕೂಡ ಒಂದು ಕುತೂಹಲದಿಂದ ಕೂಡಿರುತ್ತೆ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಸಾಧು ಸಂತರ, ನಾಗ ಸಾಧುಗಳ, ಹಾಗೆ ಅಘೋರಿಗಳ ಪೂಜೆ ಪರಿಕರಗಳು, ಅವರ ವಿಧಿವಿಧಾನಗಳು, ಅವರ ಪ್ರತಿಯೊಂದು ಜೀವನ ಶೈಲಿ, ಅವರ ಸಾಧನೆ ಎಲ್ಲವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಬಾಬಾನ ಬಳಿ 11 ತಲೆಯ ರುಂಡಗಳಿರುವ ಮಾಲೆಗಳಿದೆ. ಆ ಮಾಲೆಯನ್ನ ಯಾಕವರು ಧರಿಸ್ತಾರೆ, ಯಾವ ಸಮಯಕ್ಕೆ ಧರಿಸ್ತಾರೆ, ಯಾವ ಉದ್ದೇಶಕ್ಕೆ ಧರಿಸ್ತಾರೆ, ಯಾರವರು ಬಾಬಾ, ಅವರ ಸಾಧನೆ ಏನು, ಎಲ್ಲಿಯವರು, ಈ ಕುರಿತಾಗಿ ಒಂದು ಡೀಟೇಲ್ ವರದಿ ನೋಡೋಣ ಬನ್ನಿ. ಅಘೋರ ಸಾಧನೆಯನ್ನ ಮಾಡುವಂತ ಆ ಸಾಧುಗಳ ಅವರ ವೇಷಭೂಷಣದಿಂದ ಹಿಡಿದು ಅವರನ್ನ ನೋಡುವಂತ ಅವರ ಆಕಾರವೇ ಒಂದು ರೀತಿಯಲ್ಲಿ ಭಯಂಕರವಾಗಿರುತ್ತೆ. ನೋಡಿ, ನಾನೀಗ ನಿಂತಿರುವ ಈ ಸ್ಥಳ ಇದೆಯಲ್ಲ, ನನ್ನ ಬೆನ್ನ ಹಿಂದೆ ಇರುವಂತ ಈ ರುಂಡಮಾಲವನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ರುಂಡಮಾಲವನ್ನ ಧರಿಸೋದು ಅಘೋರಿ ಗುರು ಮಣಿಕಂದನ ನಂದಗಿರಿ ಮಹಾರಾಜ್ ಅವರು. ಇವರು ತಮಿಳುನಾಡು ಮೂಲದವರು. ಇವರು ಕಿನ್ನರ ಅಖಾಡದ ಗುರುವು ಕೂಡ ಹೌದು. ಇವರು ಕಾಶಿಯಲ್ಲಿ ತಾವು ಸಾಧನೆಯನ್ನ ಮಾಡ್ತಾರೆ. ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಸಾಧನೆಯನ್ನ ಮಾಡ್ತಾರೆ. ಮಣಿಕರ್ಣಿಕಾ ಘಾಟ್ನಲ್ಲಿ ನಿಮಗೆ ಗೊತ್ತಿದೆ, ಅಲ್ಲಿ ಹೆಣಗಳನ್ನ ಅಲ್ಲಿ ಸುಡುವ ಆ ಮಣಿಕರ್ಣಿಕಾ ಘಾಟ್ ಅದು ಸ್ಮಶಾನ. ಅಲ್ಲಿ ಸಾಧನೆಯನ್ನ ಮಾಡುವಂತ ಮಣಿಕಂದನ ನಂದಗಿರಿ ಮಹಾರಾಜ್ ಅವರು ರಾತ್ರಿ ಹೊತ್ತಿಗೆ ಮಾತ್ರ ಕಾಣಿಸ್ಕೊಳ್ತಾರೆ, ಬೆಳಗಿನ ಹೊತ್ತಿಗೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಈ ಒಂದು ತ್ರಿಶೂಲಕ್ಕೆ ಸುಮಾರು 11 ರುಂಡ ಇರುವಂತಹ ಈ ತಲೆಬುರುಡೆ ಇದೆಯಲ್ಲ, ಕಪಾಲಿ ಅಂತ ಹೇಳ್ತಾರೆ ಅವರ ಭಾಷೆಯಲ್ಲಿ. ಆ ಕಪಾಲದ 11 ಕಪಾಲ ಇರುವಂತ ಈ ಒಂದು ರುಂಡಮಾಲವನ್ನ ತ್ರಿಶೂಲಕ್ಕೆ ಹಾಕಿದ್ದಾರೆ, ತ್ರಿಶೂಲಕ್ಕೆ ಅದನ್ನ ಸಿಕ್ಕಿಸಿದ್ದಾರೆ. ನೋಡಿ, ಪ್ರತಿದಿನವೂ ಕೂಡ ಇಲ್ಲಿ 2 ಗಂಟೆಗೆ ಆಗುವಂತ ವಿಶೇಷವಾದಂತ ಪೂಜೆಯ ಸಮಯದಲ್ಲಿ ಮಣಿಕಂದನ್ ನಂದಗಿರಿ ಮಹಾರಾಜ್ ಅವರು ಈ ರುಂಡಮಾಲವನ್ನ ಧರಿಸಿ ಪೂಜೆಯನ್ನ ಮಾಡ್ತಾರೆ. ಶ್ರೀ ಜಯ ಅಘೋರಿ ಕಾಲಿಗೆ ಪೂಜೆಯನ್ನ ಮಾಡ್ತಾರೆ. ಅಘೋರಿ ಕಾಲಿ ವಿಶೇಷವಾಗಿ ಪ್ರತಿದಿನ ರಾತ್ರಿ 2 ಗಂಟೆಗೆ ನಡೆಯುವಂತ ಪೂಜೆ ಅದು. ಬಹುಶಃ ಅಂತ ಪೂಜೆಯನ್ನ ಈ ಅಘೋರಿ ಸಾಧನೆಯನ್ನ ಮಾಡುವಂತ ಗುರುಗಳೇ ನೋಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಬಹುಶಃ ಈ ಒಂದು ಪೂಜೆ ಇದೆಯಲ್ಲ, ಅದನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅಘೋರಿ ಸಾಧನೆಯಲ್ಲಿ ಇರುವಂತ ಮಣಿಕಂದನ ನಂದಗಿರಿ ಮಹಾರಾಜ್ ಅವರು ಈ ಪೂಜೆಯನ್ನು ಮಾಡ್ತಾರೆ. ಅವರು ಧರಿಸುವಂತಹ ಈ ರುಂಡಮಾಲವನ್ನ ತಾವು ಗಮನಿಸಿದ್ರಿ. ಮುಂದುವರಿದು ನಾನು ನಿಮ್ಗೆ ತೋರಿಸ್ತೀನಿ. ಕಾಳಿ ಮಾತೆಗೆ ಪೂಜೆ ಆಗತ್ತೆ. ಮಣಿಕಂದನ್ ಗಿರಿ ಮಹಾರಾಜ್ ಅವರು ಕಾಳಿ ಮಾತೆಗೆ ಪೂಜೆ ಮಾಡ್ತಾರೆ. ಕಾಳಿ ಮಾತೆ ನೋಡಿ, ಕಾಳಿ ಮಾತೆಗೆ ವಿಶೇಷವಾದಂತಹ ಪೂಜೆ ರಾತ್ರಿ 2 ಗಂಟೆಗಾಗುತ್ತೆ. ವಿಶೇಷ ಅಲಂಕಾರದೊಂದಿಗೆ ಆಗುವಂತ ಪೂಜೆ. ಅಲ್ಲೂ ಕೂಡ ಕಪಾಲಿಯನ್ನ ಅಲ್ಲಿ ನಿಲ್ಲಿಸಿದ್ದಾರೆ. ಕಪಾಲಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇವರ ಮೂರ್ತಿ ಇದೆ, ಗಣಪತಿಯ ಮೂರ್ತಿ ಇದೆ ಪಕ್ಕದಲ್ಲಿ. ಹಾಗೆ ಕಾಳಿ ಮಾತೆ ಭೀಕರವಾಗಿ ತಮ್ಮ ಉಗ್ರ ಸ್ವರೂಪದಲ್ಲಿ ಇರುವಂತಹ ದೃಶ್ಯವನ್ನು ಕೂಡ, ದೃಶ್ಯ ಅಂತ ಹೇಳಿದ್ರೆ ಆ ಮೂರ್ತಿಯನ್ನ ತಾವು ಗಮನಿಸ್ತಾ ಇದ್ದೀರಾ. ಎದುರುಗಡೆ ಇರುವಂತ
ಎದುರುಗಡೆ ಇರುವಂತ ಸಿಂಹವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಅಘೋರ ಸಾಧನೆಯ ಸಂತರಿದಾರಲ್ಲ, ಅವರ ಒಂದೊಂದು ವಿಚಾರವೂ ಕೂಡ ಒಂದು ಕುತೂಹಲದಿಂದ ಕೂಡಿರುತ್ತೆ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಸಾಧು ಸಂತರ, ನಾಗ ಸಾಧುಗಳ ಹಾಗೆ ಅಘೋರಿಗಳ ಪೂಜೆ ಪರಿಕರಗಳು, ಅವರ ವಿಧಿವಿಧಾನಗಳು, ಅವರ ಪ್ರತಿಯೊಂದು ಜೀವನ ಶೈಲಿ, ಅವರ ಸಾಧನೆ ಎಲ್ಲವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ.